ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ನಿಫ್ಟಿದು 5 ಮಿನಿಟ್ ಟೈಮ್ ಫ್ರೇಮ್. ಸೊ ಆಲ್ಮೋಸ್ಟ್ ಇವತ್ತು 31 ಡಿಸೆಂಬರ್ ಆಗಿರೋದ್ರಿಂದ ಲಾಸ್ಟ್ ಕೊನೆಯ ದಿನ, ಅಂದರೆ ಇಯರ್ಗೆ ಲಾಸ್ಟ್ ಅಂದರೆ ಕೊನೆಯ ದಿನ ಆಗಿರುತ್ತೆ. ಸೊ ನೆಕ್ಸ್ಟ್ ಇಯರ್ ನಾವು ಮತ್ತೆ ಟ್ರೇಡನ್ನು ಮಾಡೋಣ. ಅದಕ್ಕೋಸ್ಕರ ನಾನು ಇವತ್ತು ಟ್ರೇಡನ್ನು ಯಾವುದೇ ಥರ ಮಾಡಿರಲ್ಲ, ಬಟ್ ಸೆಟಪ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಒಂದು ಸೆಟಪ್ ಮಾತ್ರ ಬಂದಿತ್ತು, ಗ್ಯಾಪ್ ಡೌನ್ ಓಪನ್ ಆಗಿರುತ್ತೆ ಮಾರ್ಕೆಟು. ಈ ಥರ ಕಂಟಿನ್ಯೂಸ್ ಆಗಿ ಕೆಳಗಡೆ ಬಂದು ಈ ಥರ ಹಾಲ್ಟ್ ಕೊಟ್ಟು ಈ ಥರ ಒಂದು ಪ್ಯಾಟರ್ನ್ ಬಂದಿತ್ತು. ಸೊ ಕಪ್ ಆ್ಯಂಡ್ ಹ್ಯಾಂಡಲ್ ಅನ್ಕೋಬೋದು. ಜೊತೆಗೆ ನಾವು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಕೂಡ ಬರ್ತಾ ಇತ್ತು. ಈ ಥರ ನೋಡ್ಬೋದು, ಇದು ಲೆಫ್ಟ್ ಶೋಲ್ಡರು ಮತ್ತು ಹೆಡ್ಡು, ಇದು ರೈಟ್ ಶೋಲ್ಡರ್. ಓಕೆ, ಈ ಥರ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಅಂದರೆ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಬಂದಿತ್ತು. ಜಸ್ಟ್ ನಾವು ಎಂಟ್ರಿನ ತೊಗೊಂಡು ಆಲ್ಮೋಸ್ಟು 30 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಕೊಟ್ಟಿದ್ದಾರೆ. ಜಸ್ಟ್ ಸಿಂಗಲ್ ಕ್ಯಾಂಡಲಲ್ಲಿ ಟಾರ್ಗೆಟ್ ಹಿಟ್ ಆಗ್ತಾಯಿತ್ತು. ಸೊ ರಿಸ್ಕ್ ರಿವಾರ್ಡ್ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು. ಇಲ್ಲಿ ಜಸ್ಟ್ ಇಲ್ಲಿಂದ ಹಿಡಿದು ಇಲ್ಲಿ ನಿಕ್ಲೈನ್ವರೆಗೂ ಹೇಳಿದ್ರೆ ಆಲ್ಮೋಸ್ಟ್ 70% ರಿಸ್ಕ್ ರಿವಾರ್ಡ್ ಇತ್ತು. ದಿಸ್ ಇಸ್ ದ ರಿಸ್ಕ್ ರಿವಾರ್ಡ್ ಬಾರು ನಾನು ಡ್ರಾ ಮಾಡಿ ಇಟ್ಕೊಂಡಿರ್ತೀನಿ. ಬಿಫೋರ್ ಟ್ರೇಡನ್ನು ಎಂಟ್ರಿ ತೊಗೊಳೋಕ್ಕಿಂತ ಮುಂಚೆ ನಮಗೆ ರಿಸ್ಕ್ ರಿವಾರ್ಡ್ ಎಷ್ಟು ಬರ್ತಾ ಇದೆ ಅಂದರೆ 1.5 ಮೇಲ್ಗಡೆ ಬಂದಾಗ ಮಾತ್ರ ನಾವು ಟ್ರೇಡಲ್ಲಿ ಎಂಟ್ರಿ ಆಗಬೇಕಾಗುತ್ತೆ. ಸೊ ಕಪ್ ಆ್ಯಂಡ್ ಹ್ಯಾಂಡಲ್ ಅನ್ಕೋಬೋದು ಅಥವಾ ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್ ಅನ್ಕೋಬೋದು. ಈ ಥರ ನಮಗೆ ಒಂದು ಪ್ಯಾಟರ್ನ್ ಬಂದಿತ್ತು. ಸೊ ನೆಕ್ಸ್ಟ್ ಟಾರ್ಗೆಟ್ ಇಮಿಡಿಯೇಟ್ ಹಿಟ್ ಆಗಿದೆ. ಆಲ್ಮೋಸ್ಟ್ 66 ಅಂದರೆ ಮಾರ್ಕೆಟ್ ಪೂರ್ತಿ ಮೇಲೇ ಹೋಗಿದೆ. ಆಲ್ಮೋಸ್ಟ್ ನಮಗೆ ಮೋರ್ ದೆನ್ 100 ಪಾಯಿಂಟ್ಸ್ ಟಾರ್ಗೆಟ್ ಹಿಟ್ ಆಗಿದೆ. ಸೊ 150 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಹಿಟ್ ಆಗಿದೆ. ಯು ಕ್ಯಾನ್ ಸಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಅದಾದಮೇಲೆ ನಮಗೆ ಯಾವುದೇ ಥರ ಪ್ಯಾಟರ್ನ್ ಬರಲ್ಲ. ಸೊ ಆಲ್ಮೋಸ್ಟ್ ನಾವು ಪಿಕ್ ಮಾಡಿರ್ತೀವಿ 23,550 ಕಾಲನ್ನು ನಾವು 150ಗೆ ಬೈ ಮಾಡಿದ್ರು. ನಾನು ಅದ್ರ ಜೊತೆಗೆ ಆ್ಯಡ್ ತಮ್ಮನೆ ಸ್ಟ್ರೈಕ್ ಪ್ರೈಸನ್ನು ಪಿಕ್ ಮಾಡಿ ರೈಟ್ ಸೈಡಲ್ಲಿ ನಾನು ಇಟ್ಕೊಂಡಿರ್ತೀನಿ. ಯಾಕಂದರೆ ಪ್ರೀಮಿಯಮ್ ಯಾವ ಥರ ಮೂಮೆಂಟ್ ಆಗುತ್ತೆ, ಯಾವ ಥರ ಫ್ಲಕ್ಚುಯೇಷನ್ ಆಗುತ್ತೆ. ಅಂದರೆ ಆಲ್ಮೋಸ್ಟ್ ನಮಗೆ ಒಂದೇ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ಇದು 1:1.5 ಟಾರ್ಗೆಟ್ ಕೊಟ್ಟಾಗ ಇದು 1:2ವರೆಗೂ ಟಾರ್ಗೆಟ್ ಕೊಟ್ಬಿಟ್ಟಿರುತ್ತೆ. ಯಾಕಂದರೆ ಪ್ರೀಮಿಯಮ್ ಸ್ವಲ್ಪ ಕೆಲವೊಂದು ಟೈಮಲ್ಲಿ ಪ್ರೀಮಿಯಮು ಸ್ಪೈಕ್ ಆಗಿ ಇಮಿಡಿಯೇಟಾಗಿ ಸ್ಪೈಕ್ ಆಗಿ ಟಾರ್ಗೆಟ್ ಹಿಟ್ ಆಗುತ್ತೆ. ಕೆಲವೊಂದು ಟೈಮಲ್ಲಿ ಕನ್ಸಾಲಿಡೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪ್ರೀಮಿಯಮ್ ಜೊತೆಗೆ ನಾವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ. ಸೊ ಪ್ರೀಮಿಯಮ್ ಪ್ರೈಸಿಂದನೇ ಟ್ರೇಡ್ ಮಾಡ್ತಿರ್ತೀವಲ್ಲ, ಜಸ್ಟ್ ಸ್ಪಾಟ್ ನಮಗೆ ಇಂಡಿಕೇಟ್ ಮಾಡುತ್ತೆ ಚಾರ್ಟ್ ಫಾಲ್ ಆಗ್ತಿದೆಯಾ ರೈಸ್ ಆಗ್ತಿದೆಯಾ ಅಂತ. ಬಟ್ ಪ್ರೀಮಿಯಮಿಂದನೇ ನಮ್ಗೆ ದುಡ್ಡು ಬರುತ್ತೆ. ಸೊ ಪ್ರೀಮಿಯಮನ್ನು ನಾವು ಜಾಸ್ತಿ ಅರ್ಥ ಮಾಡ್ಕೋಬೇಕಾಗುತ್ತೆ, ಅಬ್ಸರ್ವ್ ಮಾಡಬೇಕಾಗುತ್ತೆ, ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದು. ಅಂದರೆ ರೀಟೆಸ್ಟಿಗೆ ಬಂದಾಗ ಎಂಟ್ರಿ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ರಿಸ್ಕ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಟಾರ್ಗೆಟ್ ಜಾಸ್ತಿ ಬರೋಂಥ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ವೇಟ್ ಮಾಡಿ ಟ್ರೇಡ್ ಮಾಡಬೇಕಾಗಿರುತ್ತೆ. ಸೊ ಆಲ್ಮೋಸ್ಟು 43 ಪಾಯಿಂಟ್ಸ್ವರೆಗೂ ಟಾರ್ಗೆಟ್ ಕೊಟ್ಟಿದೆ. ಜಸ್ಟ್ ಸಿಂಗಲ್ ಕ್ಯಾಂಡಲಲ್ಲಿ ಜಸ್ಟ್ ಎಂಟ್ರಿ ತೊಗೊಂಡಾಗ ಸಿಂಗಲ್ ಕ್ಯಾಂಡಲ್ 43ವರೆಗೂ ಟಾರ್ಗೆಟ್ ಕೊಟ್ಟಿದೆ. ಜಸ್ಟ್ 21.55ವರೆಗೂ ನಮ್ಮ ಸ್ಟಾಪ್ ಲಾಸ್ ಇರ್ತಿತ್ತು. ಅಂದರೆ ಈ ಕ್ಯಾಂಡಲ್ ಕೆಳಗಡೆ, ಸಪೋಸ್ ಈ ಕ್ಯಾಂಡಲ್ ಕೆಳಗಡೆ, ಅಂದರೆ ಈ ಕ್ಯಾಂಡಲ್ ಕೆಳಗಡೆ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ. ನೀವು ಆಲ್ಮೋಸ್ಟ್ ನಮ್ಮದು ಪೊಸಿಷನ್ ಮತ್ತು ಆರ್ಡರ್ಸ್ ನೋಡ್ತಾ ಇರ್ಬೋದು, 0 ಇದೆ. ಸೊ ಯಾವುದೇ ಥರ ಟ್ರೇಡನ್ನು ಮಾಡಿಲ್ಲ. ಆಲ್ಮೋಸ್ಟ್ ಜಸ್ಟ್ ನಮಗೆ ಈ ಮಂತನ್ನು ಪೂರ್ತಿ ಕ್ಲೀನಾಗಿ ಕ್ಲೋಸ್ ಮಾಡೋ ಅನ್ನೋ ಒಂದು ಉದ್ದೇಶ ಇರೋದ್ರಿಂದ ನಾನು ಕ್ಲೀನಾಗಿ ಕ್ಲೋಸ್ ಮಾಡ್ತೀನಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋಣ. ಇದೇ ಥರ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.